ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಸೊ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ದಿನಗಳಾದಮೇಲೆ ನನ್ನ ಯೂಟ್ಯೂಬ್ ಚಾನಲ್ಗೆ ಬರೋಕ್ಕೆ ಆಯಿತು. ಬಿಕಾಸ್ ಲಾಟ್ಸ್ ಆಫ್ ರೀಸನ್ಸ್ ಬೇಡ. ಇವಾಗ ನಾನು ಪಿ ಜಿನ ವೆಕೆಟ್ ಮಾಡಿಬಿಟ್ಟು ಶಿಫ್ಟೆಡ್ 1 BHK. ಸೊ ಹಾಗಾಗಿ ಒಂದು ಫ್ಲ್ಯಾಟ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಸೊ ಇದೆಲ್ಲ ರೆಡಿ ಮಾಡಿಕೊಂಡೆ. ಆಲ್ಮೋಸ್ಟ್ ಅಲ್ಲಿ ಲಗೇಜಸ್ ಏನಿತ್ತು ನಾನು ಹಿಂದಿನ ದಿನ ಅಂದರೆ ವೀಡಿಯೋ ಮಾಡೋಕ್ಕಿಂತ ಹಿಂದಿನ ದಿನವೇ ಒಂದು ಸ್ವಲ್ಪ ಎಲ್ಲ ಶಿಫ್ಟ್ ಮಾಡಿದ್ದೆ. ಆಲ್ಮೋಸ್ಟ್ ಅಲ್ಲಿ 90% ಶಿಫ್ಟ್ ಮಾಡಿದ್ದೆ. ಏನೋ 10% ಅಷ್ಟೇ ನನ್ನ ಬ್ಲ್ಯಾಂಕೆಟ್ಸು ಮತ್ತು ಇದೆಲ್ಲ ಇತ್ತು ಅಷ್ಟೇ. ಅದನ್ನು ಶಿಫ್ಟ್ ಮಾಡಿಬಿಟ್ಟು ವೆಕೆಟ್ ಮಾಡಿದೆ. ಓನರ್ ಆಂಟಿಗೆಲ್ಲ ಹೇಳಿಬಿಟ್ಟು ತುಂಬ ಕಾಟ ಎಲ್ಲ ಇತ್ತು, ಅದಕ್ಕೋಸ್ಕರ ಅದೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಂದರೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಬಂದುಬಿಟ್ಟು ಇವಾಗ ಎಲ್ಲನೂ ಹೊಸ ಮನೆಗೆ ಬಂದೆ. ಅದು ಹೋಮ್ ಟೂರ್ ಕೊಡಲ್ಲ. ಲಗೇಜಸ್ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಕೂತ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಏನು ಮಾಡಬೇಕಂದ್ರೆ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸ್ಬಿಟ್ಟು ಫಸ್ಟು ಕಬೋರ್ಡಲ್ಲಿ ಬಟ್ಟೆ ಅರೇಂಜ್ ಮಾಡೋಣ ಅಂದ್ಕೊಂಡೆ. ಫಸ್ಟ್ ಕಬೋರ್ಡಲ್ಲಿ ಬಟ್ಟೆ ಅರೇಂಜ್ ಮಾಡಿಬಿಟ್ಟು ಆಫ್ಟರ್ ದಟ್ ನಾನು ಕಸ ಎಲ್ಲ ಗುಡಿಸ್ಕೊಂಡೆ, ನೀಟಾಗಿ ಕ್ಲೀನಾಗಿ ಮಾಡಿಕೊಂಡೆ. ಅಂದರೆ ನಂದು ರೂಮ್ಸ್ ಎಲ್ಲ ಮತ್ತು ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಬಟ್ಟೆನ ಆರ್ಗನೈಸ್ ಮಾಡಿಕೊಂಡು ಎಲ್ಲ ಡೋರ್ಸು ಮತ್ತು ನೆಲ ಏನಿರುತ್ತೆ ಅದನ್ನೆಲ್ಲ ಒರೆಸ್ಕೊಂಡೆ. ವಿಂಡೋನ ಒರೆಸ್ಕೊಂಡೆ ಎಲ್ಲನೂ ನೀಟಾಗಿ. ಮತ್ತು ಏನಿರುತ್ತೆ ಸ್ಟವ್ ಇಡೋ ಪ್ಲೇಸಸ್ಸು, ಅದು ಅಡುಗೆ ಮನೆ ಕ್ಲೀನ್ ಎಲ್ಲ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಕುಂತ್ಕೊಂಡಿದ್ದೆ. ಇಲ್ಲಿ ಏನಕ್ಕೆ ನಾನು ಪಿ ಜಿ ಬಿಟ್ಬಿಟ್ಟು ವೆಕೆಟ್ ಮಾಡಿದ್ದೀನಿ ಅಂದರೆ ಅಲ್ಲಿ ತುಂಬ ತೆಂಗಿನ ಕಾಟಗಳಿತ್ತು, ತುಂಬ ಅಂದರೆ ತುಂಬ. ಆ್ಯಂಡ್ ರ್ಯಾಟ್ ಇತ್ತು, ಇಲಿಗಳ ಕಾಟ ಅಂತೂ ಕೇಳಲೇಬಾರ್ದು. ಹಿಂದೂ ಚರಂಡಿ ಇತ್ತು, ಆ ಚರಂಡಿಯಲ್ಲಿ ಸ್ವಿಮ್ಮಿಂಗ್ ಮಾಡಿಬಿಟ್ಟು ಅಡುಗೆಯಲ್ಲೇ ಬಂದು ಬೀಳ್ತಿತ್ತು. ಸೊ ಇದು ರೀಸನ್. ಆ್ಯಂಡ್ ಓನರ್ನು ಮನಿ ಮೈಂಡೆಡ್ ಇದ್ದರು, ರೂಮ್ಮೇಟು ಸರಿ ಇರಲಿಲ್ಲ, ಓದೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ನಾನು ಒಂದು ಮಿನಿಮಮ್ 8 to 10 hours ಸ್ಟಡಿ ಮಾಡೋದ್ರಿಂದ ನಂಗೆ ಆಗೋದೇ ಇಲ್ಲ ಲಿಟ್ರಲಿ ಆ ಥರ ಟೈಮ್ಸ್ ಕೊಡೋಕ್ಕೆ. ಸೊ ನಾನು ಟೈಮ್ನ ಅಲ್ಲಿ ವೇಸ್ಟ್ ಮಾಡೋದು ಬೇಡ. ಅದೇ ರೀತಿಯಲ್ಲಿ ಇಲ್ಲಿ ನಾನು ಇರೋ ಏರಿಯಾದಲ್ಲಿ ಅಫೋರ್ಡೆಬಲಾಗಿ ಸಿಗುತ್ತೆ ನಾನು ಕೊಡೋ ಕಾಸ್ಟಲ್ಲಿ ಅಂತ ಹೇಳಿಬಿಟ್ಟು ಅಲ್ಲಿ ಇಲ್ಲಿ ಸೇಮ್ ರೆಂಟ್ ಇದೆ. ಸೊ 7,000 ಅಂತ ಹೇಳಿದ್ರು. ಸೊ 7,000 ಅಂತ ಹೇಳ್ಬಿಟ್ಟು 1 BHK ಶಿಫ್ಟ್ ಆದೆ. ಸೊ ಇವಾಗ ಏನಿದೆ ಅಂದರೆ ಇವಾಗ ಖುಷಿಯಾಗಿತ್ತು, ಆ್ಯಕ್ಚುಲಿ ಖುಷಿಯಾಗಿದ್ದೀನಿ ಬಿಕಾಸ್ ಆಫ್ ಆಗಿದ್ರಿಂದ. ಯಾಕಂದರೆ ಅಲ್ಲಿ ತುಂಬ ಟಾರ್ಚರ್ಸಿಂಗ್ ಅನಿಸ್ತಿತ್ತು. ಊಟ ಸೇರಿಸಿರಲಿಲ್ಲ, ಊಟ ಸರಿ ಇರ್ತಿರ್ಲಿಲ್ಲ, ಯಾವುದೋ ಆಯಿಲ್ ಯೂಸ್ ಮಾಡ್ತಾಯಿದ್ರು, ಜಾಸ್ತಿ ಆಯಿಲ್ ಯೂಸ್ ಮಾಡ್ತಾಯಿದ್ರು, ಸರಿಯಾಗಿ ಅನ್ಹೈಜಿನಿಕ್ ಆಗಿತ್ತು. ಆ್ಯಂಡ್ ತಿಗ್ನಿ ಅಂತೂ ಕೇಳಲೇಬೇಡಿ, ಒಂದು ಸಲ ಸತ್ತೋದ್ರೆ ಮತ್ತು ಆ ಬ್ಲಡ್ಡಿಂದ ಮತ್ತೆ ರಿಪೀಟ್ 1 by 1 ಉಟ್ಕೊತ ಹೋಗುತ್ತೆ. ಸೊ ಇವೆಲ್ಲ ರೀಸನ್ ಇರೋದ್ರಿಂದ ತುಂಬ ಆಗ್ತಾಯಿತ್ತು. ಒಂದು ಸಲ ಹೇಳಿದ ತಕ್ಷಣ ಅವರು ಸ್ಪ್ರೇ ಎಲ್ಲ ಮಾಡಿದ್ರು, ಎಲ್ಲ ಆಯಿತು. ಬಟ್ ಆದರೂ ಕೂಡ ಮತ್ತೆ ತಿರ್ಗಾ ಆಯಿತು ತಿಗ್ನೆ. ಸೊ ಹಾಗಾಗಿ ಬೇಡವೇ ಬೇಡ, ಈ ಪಿ ಜಿ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಐ ವೇಕೆಟೆಡ್ ದಟ್ ಪಿ ಜಿ. ಈ ಒಂದು ರೀಸನ್ ಆಗಿರ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಓನರ್ಸ್ ಏನಿದ್ರು, ಲೇಡೀಸ್ ಪಿ ಜಿ ಅದು ಆ್ಯಕ್ಚುಲಿ. ಓನರ್ಸ್ ಏನಿದ್ರು ಮನಿ ಮೈಂಡೆಡು. ಆ್ಯಂಡ್ ಓನರ್ ಗಂಡ ಏನಿದ್ದ
ವೆದರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಬೆಳಗ್ಗೆ ಲಿಟ್ರಲಿ ವಾವ್, ಒಂದು ನಾಯ್ಸ್ ಇಲ್ಲ, ಏನಿಲ್ಲ, ಪೀಸ್ಫುಲ್ ಅಂದರೆ ಪೀಸ್ಫುಲ್ ಆಗಿತ್ತು. ಸೊ ಹಂಗಾಗಿ ಸ್ವಲ್ಪ ನಾನು ಇರೋ ಏರಿಯಾದಲ್ಲಿ ಸ್ವಲ್ಪ ಗ್ರೀನರಿ ಇದೆ. ಸೊ ಹಂಗಾಗಿ ಚೆನ್ನಾಗಿತ್ತು, ವಾವ್ ಅನ್ನಿಸೋ ಥರ. ಮಾರ್ನಿಂಗ್ ಬೇರೆ ತಣ್ಣನ ಗಾಳಿ, ಬೆಳಗ್ಗೆ ವೆದರು. ಆ್ಯಂಡ್ ಏನಾದರೂ ನೀವು ಆ ವೆದರಲ್ಲಿ ಬೆಳಗ್ಗೆ ಯೋಗ ಅದು ಮಾಡಿಬಿಟ್ಟು ಆ ಗಾಳಿ ನಿಂತರೆ ನೀವು ಲಿಟ್ರಲಿ ಹೇಳ್ತೀನಿ ಒಂಥರ ವಾವನ ಮೂಮೆಂಟ್, ವಾವನ ಕೊಡ್ತಿದ್ದೆ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು ಕೆಲ್ಸಕ್ಕೆ ಬೇರೆ ಹೋಗ್ತಾ ಇದ್ದಾರೆ ಬೆಳಗ್ಗೆ 4-5 ಜನನೂ ಸ್ಕೂಲಿಗೋ ಕಾಲೇಜೋ ಕೆಲಸ ಗೊತ್ತಿಲ್ಲ, ಬೆಳಗ್ಗೆ ಹೋಗ್ತಾ ಇದ್ದಾರೆ. ಸೊ ಅದು ತೋರಿಸ್ಬಿಟ್ಟೆ. ಆ್ಯಂಡ್ ಸ್ವಲ್ಪ ಗ್ರೀನರಿ ಎಲ್ಲ ಮೇಂಟೆನೆನ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ. ತಿರುಗಾಡೋಣ ಅಂತ ಹೇಳ್ಬಿಟ್ಟು ತಿರುಗಾಡ್ಬಿಟ್ಟು, ಅಂದರೆ ನನ್ನ ಮನೆ ಮುಂದೆ ಬಾಲ್ಕನಿ ಇದೆ. ಸೊ ಬಾಲ್ಕನಿಯೆಲ್ಲ ತಿರುಗಾಡ್ಬಿಟ್ಟು ಸರಿ ಪೋರ್ಕೆ ಎಲ್ಲ ತಿಕ್ಬಿಟ್ಟು ಕಸ ಗುಡ್ಸೋಣ ಅಂತ ಅದು ಮಾಡಿದೆ. ಸ್ವಲ್ಪ ಬಿಸಿಲು ಏನಂದರೆ ಸೂರ್ಯ ಬಿಸಿಲು ತೊಗೊಳಕ್ಕೆ ಬಂದಾಗೆಲ್ಲ ಹೋಗ್ಬಿಡ್ತಾನೆ, ಓಡ್ಬಿಡ್ತಾನೆ. ಐ ಡೋಂಟ್ ನೋ ಏನಕ್ಕಂತ ಗೊತ್ತಿಲ್ಲ, ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಎಷ್ಟು ಸಲ 4-5 ಸಲ ಇದೇ ಥರ ಮಾಡಿದ್ದಾರೆ. ಹೊರಗಡೆ ಹೋಗ್ತೀನಿ, ಬಿಸಿಲಿದೆ ಅಂತ ನಿಂದಿರಬೇಕು, ಆಯ್ತು ನೆರಳು ಬಂದುಬಿಡುತ್ತೆ. ಸೊ ಇದೇ ಆಯಿತು ಆ್ಯಕ್ಚುಲಿ, ಅದೇ ಆಯಿತು. ಮತ್ತು ಸರಿ ಇನ್ನೇನು ಸೊರೆ ಬರೋಲ್ಲ ಅಂದ್ಕೊಂಡು ಮತ್ತು ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ, ನೀಟಾಗಿ ಕಸ ಗುಡಿಸ್ಕೊಂಡೆ. ಓನ್ಲಿ ಸ್ಟಡೀಸ್ ಮತ್ತು ನಂದು CA ಕಂಪ್ಲೀಟ್ ಮಾಡ್ಕೋಬೇಕಂತ. ಸೊ ಇದೆಲ್ಲ ಇರೋದ್ರಿಂದ ನಾನು ಅದನ್ನೆಲ್ಲ ಬಿಟ್ಬಿಟ್ಟು ಈ ನಾಯ್ಸು ಜಗಳ ಇದೆ ಅಂದರೆ ನಂಗೆ ಕಷ್ಟ ಆಗುತ್ತೆ. ಸೊ ಏನು ಬಂದಿದ್ದೀನಿ ಪರ್ಪಸ್, ಅದನ್ನು ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗಿರೋದ್ರಿಂದ ನಾನು ವೆಕೆಟ್ ಮಾಡೋದು ಈಸಿ ಅಂದ್ಕೊಂಡು ವೆಕೆಟ್ ಮಾಡಿಕೊಂಡೆ. ಸೊ ಅದಾದಮೇಲೆ ಕಸನೆಲ್ಲ ಗುಡಿಸ್ಕೊಂಡು ಮತ್ತು ನೀರನ್ನ ತೊಗೊಂಡು ಬಂದಿದ್ದೆ ನಾನು ಅವತ್ತಿದ್ದೇನೆ. ನೀರನ್ನ ತೊಗೊಂಡು ಬರೋಣ, ಬಿಕಾಸ್ ಕುಡಿಯೋಕ್ಕೆ ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ನೀರನ್ನು ತೊಗೊಂಡು ಬಂದಿದ್ದೆ. ಸ್ವಲ್ಪ ಕಷ್ಟನೇ, ಬಿಕಾಸ್ ಸ್ಟಾರ್ಟಿಂಗೆಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಫಸ್ಟ್ 1 ಮಂತು. ಬಿಕಾಸ್ ಆ 1 ಮಂತ್ ಅನ್ನೋಕ್ಕಿಂತ ಸೆಟ್ ಆಗೋಗಂಟ 1 ವಾರ ಅಂದ್ಕೊಳ್ಳಿ, 1 ಮಂತ್ ಅಂದ್ಕೊಳ್ಳಿ, 1 ವಾರ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಈಚ್ ಪರ್ಚೇಸ್ ಮಾಡಬೇಕಾಗಿರುತ್ತೆ ಆ್ಯಂಡ್ ಅಡುಗೆ ಮಾಡ್ಕೊಬೇಕಾಗಿರುತ್ತೆ. ಫಸ್ಟಿಗೆಲ್ಲ ಹುಮ್ಮಸ್ಸಿರುತ್ತೆ, ಪರ್ಚೇಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ನಂಗೆ ಇಷ್ಟ ಈ ಥರ ಅಡುಗೆ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಸ್ವಲ್ಪ ತಿನ್ನೋಕ್ಕಾಗಿರ್ಬೋದು. ಆ್ಯಂಡ್ 1 more ಥಿಂಗ್, ಡಯಟ್ ಪ್ಲ್ಯಾನು ತುಂಬ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ಸೊ ಇವೆಲ್ಲ ನೋಡೋದ್ರಿಂದ ಖುಷಿ ಆಗುತ್ತೆ ಮಾಡ್ಕೊಳ್ಳೋಕ್ಕೆ, ವಾವ್ ಅನ್ಸೋತಾರೆ. ನಂಗೆ ಇಷ್ಟ, ನನಗೆ ಅಡುಗೆ ಮಾಡ್ಕೊಳ್ಳೋದು, ನನ್ನ ಡಯಟ್ ಪ್ರಿಪೇರ್ ಮಾಡೋದು. ಆ್ಯಂಡ್ ಇನ್ನೊಂದೇನು PCOD ಪ್ರಾಬ್ಲಮ್ ಇರೋದ್ರಿಂದ ನೀವು ಯಾವುದೇ ಥರ ಅಡುಗೆ ಪ್ರಿಫರ್ ಮಾಡೋದಾದರೂ ಸ್ವಲ್ಪ ಡಯಟು, ಆಯಿಲು, ಶುಗರು, ಮೈದಾ ಇವನ್ನೆಲ್ಲ ಕಟ್ ಆಫ್ ಮಾಡೋದು ತುಂಬ ಇದು. ಯಾಕಂದರೆ ನಾವು PGಯಲ್ಲಿ ಇರೋದ್ರಿಂದ ಅವೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಮೈದಾದಲ್ಲೇ ಮಾಡ್ತಾರೆ, ಎಣ್ಣೆ ರುಚಿಗಳು ಯೂಸ್ ಮಾಡ್ತಾರೆ, ಮತ್ತು ಏನೇನೋ ಯಾವುದಾದ್ರೂ ಎಣ್ಣೆ ಯೂಸ್ ಮಾಡ್ತಾರೆ. ಆ್ಯಂಡ್ ಏನೂ ಆ ಥರ ಇಂಟೇಕ್ ಮಾಡೋಕ್ಕಾಗಲ್ಲ, ನಮ್ಗೆ ಬೇಕಾದ ಪ್ರೋಟೀನ್ ಸೋರ್ಸಸ್ ಸಿಗೋಲ್ಲ ಅದರಲ್ಲಿ. ಸೊ ಇವೆಲ್ಲ ಇರೋದ್ರಿಂದ ಬೆಸ್ಟು ನಾನು ವೇಕೆಟ್ ಮಾಡಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಪ್ಪ ಅಮ್ಮನೂ ಬಂದಾಗಿರ್ತಾರೆ ನನ್ನ ಜೊತೆ ಅಂತ ಹೇಳ್ಬಿಟ್ಟು, ದಟ್ಸ್ ರೀಸನ್. ಆ್ಯಂಡ್ ಸೊ ಕಸ ಎಲ್ಲ ಗುಡಿಸ್ಕೊಳ್ಳೋಣ, ಇದು ರೀಸನ್ ಮೇನ್ ಆಗಿತ್ತು ನಂದು. ಕಸ ಎಲ್ಲ ತುಂಬ ರಾಶಿ ಆಗಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ ಫಸ್ಟು ಎಲ್ಲ ನ್ಯೂ ಓಪ್ನಿಂಗ್ ಇದು ಬಿಲ್ಡಿಂಗು. ಸೊ ಹಂಗಾಗಿ ಎಲ್ಲ ತುಂಬ ಕಸ ಅಂದರೆ ತುಂಬ ಕಸ ಇತ್ತು. ಕಾಲಿಗೆಲ್ಲ ಧೂಳು ಡಸ್ಟೆಲ್ಲ ಆಗ್ತಾಯಿತ್ತು. ಸೊ ಹಂಗಾಗಿ ಯಾವಾಗಾದರೂ ಕಸ ಹೊಡೆದ್ಬಿಟ್ಟು ಮಾಪ್ ಹಾಕ್ತೀನಪ್ಪ ಮನೇನ ಅನ್ನೋ ರೇಂಜಿಗೆ ತಲೆ ನೋವು ಬಂದಿದ್ದು ನನಗೆ. ಬಿಕಾಸ್ ಐ ಡೋಂಟ್ ನೋ, ಯಾಕಂದರೆ ತುಂಬ ಕಸ ಇತ್ತು, ಡಸ್ಟ್ ಇರೋದ್ರಿಂದ ಅಲ್ಲಿ ಇರೋಕ್ಕೆ ಆಗ್ತಿರಲಿಲ್ಲ. ಸೊ ಮೇನ್ ರೀಸನ್. ಸೊ ಎಲ್ಲ ನೀಟಾಗಿ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಮೂಲೆನ ಕಸ ಗುಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಡೋಂಟ್ ನೋ ಏನಕ್ಕೆ ಅಂತ, ನನ್ನ PCOD ಸೊ ಬೇಡ ಇವೆಲ್ಲ ಅಂದ್ಕೊಂಡು ಹೋಗೋಣ. ವೇಟು ಹೆವಿ ಆಗ್ತಾಯಿತ್ತು. ಆ್ಯಂಡ್ ಇವಾಗ ವೆಯ್ಟ್ ಲಾಸ್ ಮಾಡೋ ಜರ್ನಿನೂ ಸ್ಟಾರ್ಟ್ ಮಾಡ್ತೀನಿ ಆದಷ್ಟು ಬೇಗ. ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಡಯಟ್ ಪ್ಲ್ಯಾನ್ಸು. ಆ್ಯಂಡ್ ಯೋಗದ್ದೇನಾದರೂ ಇದ್ದರೆ ಹೇಳ್ತೀನಾದರೂ ಕೂಡ. ಸೊ ಎಲ್ಲ ಕಸನೆಲ್ಲ ಬಾಚಿ ಒಂದು ಮೂಲೆಯಲ್ಲಿ ಹಾಕಿದೆ. ಅದನ್ನು ಒಂದು ಡಸ್ಟ್ಬಿನಲ್ಲಿ ಸೇರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಡಸ್ಟ್ಬಿನಲ್ಲಿ ಹಾಕಿಬಿಟ್ಟಿದ್ದೀನಿ. ಸೊ ಡಸ್ಟ್ಬಿನಲ್ಲಿ ಹಾಕಿಬಿಟ್ಟು ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಭಯ ಆಗ್ತಾಯಿತ್ತು, ಮತ್ತು ಫಸ್ಟ್ ಡೇ ಇರೋದ್ರಿಂದ. ಅದಾದಮೇಲೆ ಬರ್ತಾ ಈಸಿ ಆಗುತ್ತೆ, ಹಾಗೇನಿಲ್ಲ. ನಾನು ಒಬ್ಬಳೇ ಇರೋದೇ ಇಷ್ಟ ನನಗೆ, ಜಾಸ್ತಿ ಕ್ಲಮ್ಸಿ ಆಗಿರೋಕ್ಕೆ. ಆ್ಯಂಡ್ ಏನೋ ಗಲಿಬಿಲಿ ಗಜಿಬಿಜಿ ಇಷ್ಟ ಆಗೋಲ್ಲ ನನಗೆ. ಸೊ ಆ ಪರ್ಸ್ನಾಲಿಟಿ ಇರೋದ್ರಿಂದ ನನಗೆ ಇದು ಸೂಟ್ ಆಗುತ್ತೆ, ಏನೋ ಹಂಗೆ ಅನಿಸಲ್ಲ. ಸೊ ಆರಾಮ್ಸೆ ನಾನು ಇರ್ಬೋದು, ಹಾಗೇನಿಲ್ಲ. ಸ್ವಲ್ಪ ಭಯ ಆಗುತ್ತೆ ಎಲ್ಲೊಂದು ಕಡೆ, ಇಟ್ಸ್ ಓಕೆ. ಯಾರಾದರೂ ಅಪ್ಪನಿಗೆ ಫೋನ್ ಮಾಡ್ತೀನಿ, ಇಲ್ಲಾಂದರೆ ಎಲ್ಲ ಇರುತ್ತಲ್ಲ 112 11
ಇರುತ್ತಲ್ವ ಎಲ್ಲ ಪೊಲೀಸು ಸರಿ ಇದೆ ಅಂದ್ಕೊಳ್ತೀನಿ. ಸೊ ನೋಡೋಣ ಮುಂದೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ನೀಟಾಗಿ ಕಸ ಗುಡಿಸ್ಕೊಂಡು ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗು. ಆ್ಯಂಡ್ ಇನ್ನೊಂದೇನೆಂದರೆ ಆ ಫೋನ್ ಇಡೋಕ್ಕಪ್ಪ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಲಿಟ್ರಲಿ ಗೈಸ್. ಆ ಫೋನ್ ನಿಂದ್ರದೇ ಇಲ್ಲ. ನಿಜ ಹೇಳಬೇಕಂದ್ರೆ ಪ್ರತಿ ಒಂದು ಸಲವೂ ಬೀಳ್ತಾಯಿತ್ತು. ಆ ಸ್ಟ್ಯಾಂಡಿಗೆ ಏನಾಗಿದೋ ಏನು ಬಿಟ್ಟಿದೋ ಅಪ್ಪ ದೇವರೇ, ನಂಗೆ ಒಂಥರ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅಂದರೂ ಕೂಡ ಹೆಂಗೋ ಒಂದು ಮ್ಯಾನೇಜ್ ಮಾಡಿಬಿಟ್ಟು ಏನೋ ಅಲ್ಲಿ ಇಲ್ಲಿ ಇಟ್ಟು ಎಲ್ಲ ಒಂದು ಕಡೆ ಸಿಕ್ಕಿಸಿ ಏನೋ ಒಂದು ಕಡೆ ಒಟ್ನಲ್ಲಿ ಮಾಡಿಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಿದೆ. ಬಿಕಾಸ್ ರೆಕಾರ್ಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಒಬ್ಬಳೇ ಇರೋದ್ರಿಂದ. ಪ್ರತಿಯೊಂದು ವೀಡಿಯೋನ ಪ್ರತಿಯೊಂದು ಶಾರ್ಟ್ ತೊಗೊಳ್ಬೇಕಾಗಿರೋದ್ರಿಂದ ನಾವು ಪ್ರತಿಯೊಂದು ಅಂದರೆ ಮೀನ್ಸ್ ತೋರಿಸ್ಬೇಕಾಗಿರುತ್ತಲ್ವ, ಯಾವ ಶಾರ್ಟ್ಸನ್ನಂತೂ ತೋರಿಸ್ಬೇಕಾಗಿರುತ್ತಂದರೆ ಅವಾಗ ನಾನು ಎರಡೂ ಕೈ ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿರುತ್ತೆ. ಇವಾಗ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ದಟ್ಸ್ ಫೈನ್. ಅಂದರೂ ಕೂಡ ನಾನು ಅಲ್ಲಿ ಇಲ್ಲಿ ಎಲ್ಲೋ ಫೋನ್ನ ಇಟ್ಬಿಟ್ಟು ಹಾಗೆ ಹಿಂಗೆ ಒಂದು ಕಡೆ ಸೆಟ್ ಮಾಡಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಅಂದರೂ ಕೂಡ ಫಸ್ಟ್ ಇವಾಗ ಮನೆಗೆ ಬಂದಾಗ ಫಸ್ಟ್ ವೀಡಿಯೋ ನಂದು. ಸೊ ಮುಂದೆ ನಾನು ಹೋಗ್ತಾ ಜರ್ನಿನ ಶೇರ್ ಮಾಡ್ತೀನಿ ಪ್ರತಿಯೊಂದು. ಸೊ ನಾನು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಐ ಆಮ್ ಲಿಟ್ರಲಿ ಸಾರಿ. ನೆಕ್ಸ್ಟ್ ಟೈಮ್ ತಿದ್ಕೊತೀನಿ. ಬಿಕಾಸ್ ಅದು ಏನೋ ಪ್ರಾಕ್ಟೀಸ್ ಆಗಿಬಿಟ್ಟಿದೆ, ಹಾಗಾಗಿ ಬರುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ನನಗೂ ಕೂಡ ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರ ಆಗದೇ ಇರೋ ಥರ ನೋಡ್ಕೊಳ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಈ ಪಿ ಜಿಗೆ ಈ ರೂಮಿಗೆ ಬರೋಕ್ಕೆ ಮೇನ್ ಥಿಂಗ್ ಹೇಳಿದ್ದೀನಿ ಆಲ್ರೆಡಿ, ಈ ಸೋರ್ಸಸ್ ಏನಿತ್ತಂತ. ಆ್ಯಂಡ್ ನಂಗೆ ಓನಾಗಿ ಡಿಶ್ ಮಾಡ್ಕೊಳ್ಳೋದು ಆ್ಯಂಡ್ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಆರ್ ಮಚ್ ಬೆಟರ್. ಅಂದರೆ ನನಗೆ ತುಂಬ ಇಷ್ಟ. ನನಗೆ ಅಂದರೆ ಬೇರೆಯವ್ರು ಮಾಡೋಕ್ಕಿಂತ ಮಚ್ ಬೆಟ್ರ್ ಅಲ್ವಾ. ಬೇರೆಯವ್ರು ಮಾಡೋಕ್ಕಿಂತ ನಾವು ಮಾಡ್ಕೊಳ್ಳೋದು ಬೆಸ್ಟು. ಸೊ ಹಂಗಾಗಿ ಸೆಲ್ಫ್ ಲವ್ ತುಂಬ ಇಷ್ಟ. ಸೊ ಹಂಗಾಗಿ ಇರಲಿ ಮಾಡ್ಕೊಳ್ಳೋಣ ಅಡುಗೆ ಅಲ್ವಾ ಅಂತೇಳ್ಬಿಟ್ಟು ಮಾಡಿಕೊಂಡೆ. ನೋಡೋಣ ಹೇಗಾಗುತ್ತೆ ಗೊತ್ತಿಲ್ಲ. ಸೂರ್ಯ ಮತ್ತೆ ಬಂದ. ನಾನು ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ, ಸೂರ್ಯ ಮತ್ತೆ ಬಂದ ಅಂತ ಬರ್ತಾನೆ. ಮತ್ತು ನಾನು ಹೊರಗಡೆ ಹೋದಾಗ ಮತ್ತೆ ಹೋಗ್ತಾನೆ. ಸೊ ಮತ್ತು ಇಲ್ಲೆಲ್ಲ ಬಕೆಟೆಲ್ಲ ತುಂಬ್ಕೊಳ್ತಾ ಇದ್ದೀನಿ, ಫಿಲ್ ಮಾಡ್ತಾಯಿದ್ದೀನಿ. ಬಿಕಾಸ್ ಮನೆ ಮಾಪ್ ಹಾಕಬೇಕಿತ್ತು. ಆ್ಯಂಡ್ ಲಗೇಜಸ್ ಕೂಡ ಅಲ್ಲಲ್ಲೇ ಎಲ್ಲ ಅಲ್ಲೇ ಇದೆ. ಇಲ್ಲಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀಟಾಗಿರಲಿ ಅಂತ ಹೊರಗಡೆ ತಂದು ಹಾಕಿದ್ದೆ. ಇಲ್ಲೆಲ್ಲ ನೀಟಾಗಿ ಒಳಗಡೆ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಒರೆಸ್ಕೊಂಡು ಆಮೇಲೆ ಲಗೇಜಸ್ ಎಲ್ಲ ಒಳಗಿಡಬೇಕು. ಅದರಲ್ಲಿ 2 ಲಗೇಜಸ್ ಏನಿದೆ ಆಲ್ಮೋಸ್ಟಲ್ಲಿ ನನ್ನ ಲಗೇಜಸ್ ಏನಿರುತ್ತೆ ಅದರ ಬುಕ್ಸೇ ಇರುತ್ತೆ. ಬುಕ್ಸ್ ಬಿಟ್ಟರೆ ಬುಕ್ಸ್ ಅನ್ನೋದೇ ಮೇನ್ ಥಿಂಗ್ಸ್. ಅದು ಬಿಟ್ಟರೆ ಬೇರೆ ಥಿಂಗ್ಸ್ ಇಲ್ಲ. ಒಂದು 2 ಬ್ಯಾಗ್ಸ್ ಅಷ್ಟೇ ಏನಂತಾರೆ ಬಟ್ಟೆ ಇರ್ಬೋದು. ಅವನು ತೆಗ್ನೆ ಕಾಟ ಅದು ಇರೋದ್ರಿಂದ ಸ್ವಲ್ಪ ಅವನು ಮೇಲೆ ಹಾಕಿ ಅಂತ ಹೇಳಿದ್ರು ಅಮ್ಮ. ಸೊ ಅವನು ಮೇಲೆ ಹಾಕಬೇಕಿತ್ತು. ಸೊ ಹಾಕೋಕ್ಕಾಗಿರಲಿಲ್ಲ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇಷ್ಟೇ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಯು.